ಎಲ್ಲರಿಗೂ ನಮಸ್ಕಾರ. ನಾನು ಇಂದಿರಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ಈಗ ಲೈವ್ ಬಂದಿರುವ ಕಾರಣ ಏನಂತಂದ್ರೆ ಇಲ್ಲಿ ಏನು ಶಿಡ್ಲಘಟ್ಟ ನಗರಸಭೆ ಆಯುಕ್ತರಾಗಿರುವಂತ ಒಂದು ಹೆಣ್ಮಗು ಮೇಲೆ ಒಬ್ಬ ಕಾರ್ಯಕರ್ತ, ಕಾಂಗ್ರೆಸ್ ಕಾರ್ಯಕರ್ತ ಕೆಟ್ಟ ಕೆಟ್ಟ ಮಾತುಗಳಲ್ಲಿ ಬೈದು ಪ್ರಾಣ ಬೆದರಿಕೆ ಹಾಕಿರುವಂತಹದ್ದು ಬರೀ ಬ್ಯಾನರ್ ತೆಗೆಸಿದ ಕಾರಣಕ್ಕಾಗಿ ಕೆಲವೊಂದು ವಿಚಾರಗಳು ಮತ್ತೆ ಇದರ ಬಗ್ಗೆ ಒಂದು ರೆಕಾರ್ಡ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಮಾತಾಡಬೇಕು ಅಂತ ಹೇಳಿ ಲೈವ್ ಬಂದಿದ್ದೀನಿ. ಸೊ ಇಲ್ಲಿ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಒಂದಷ್ಟು ವರ್ಗದ ಅಧಿಕಾರಿಗಳು ಕೆಟ್ಟದಕ್ಕೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ. ಒಂದಷ್ಟು ವರ್ಗದ ಅಧಿಕಾರಿಗಳು ಒಳ್ಳೆದನ್ನ ಮಾಡ್ಬೇಕಂದ್ರೂ ಸಹ ಮಾಡೋದಿಕ್ಕೆ ಕೆಲವೊಂದು ನೀಚರು, ಪುಂಡ್ರು, ಪೋಖ್ರಿಗಳು, ರೌಡಿಗಳು ಬಿಡ್ತಾ ಇಲ್ಲ ಇವತ್ತಿನ ದಿನಗಳಲ್ಲಿ. ಸೊ ಆ ವಿಚಾರವಾಗಿ ಹೇಳ್ಬೇಕಂತಂದ್ರೆ, ಈಗ ಬ್ಯಾನರ್ ವಿಚಾರದಲ್ಲಿ ನಾವೇನೆ ಎಷ್ಟೋ ಸಾರಿ ಹೇಳಿದೀವಿ. ಬ್ಯಾನರ್ಗಳು ಎಲ್ಲಿ ನೋಡಿದ್ರು ಏನು ರಾಜ ರೋಷವಾಗಿ ಎಲ್ಲಾರು ಹಾಕ್ತಾ ಇದಾರೆ ಬ್ಯಾನರ್ಗಳನ್ನ. ಯಾಕೆ ಅದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಕೆಲವೊಂದು ಏನು ವಾಟರ್ ಟ್ಯಾಂಕ್ ಫಿಲ್ಟರ್ ಅಳವಡಿಕೆ ಮಾಡಿರುವಂತಹ ಜಾಗದಲ್ಲಿ ಆ ಕ್ಷೇತ್ರದ ಶಾಸಕರು ಗೆದ್ದು ಅವರ ಮುಖಾಂತರ ಏನಾದ್ರು ಫಿಲ್ಟರ್ ಹಾಕ್ಸಿದ್ರೆ ಅವರ ಫೋಟೋ ಹಾಕ್ಬೇಕು ಅನ್ನುವಂತಹ ಇದೂನು ಹೆಂಗ್ ಬಂತು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲಾ ಕಡೆ ವೋಟ್ ಹಾಕಿ ಗೆಲ್ಸಿರುವಂತಹ ಜನರು ಅವರ ಮಾಲೀಕರು ಅಂತ ಹೇಳಿ ಮರ್ತೋಗಿ ಅವರು ಏನು ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, ಜೆಡಿಎಸ್ ಕೆಲವೊಂದು ಜನರಾಗ್ಲಿ ಸಾಕಷ್ಟು ಅಕ್ರಮಗಳು ಮಾಡ್ತಾ ಇದಾರೆ, ಸಾಕಷ್ಟು ಮಾಡಬಾರ್ದನ್ನ ಮಾಡ್ತಾ ಇದಾರೆ. ಇವತ್ತು ಆ ಶಿಡ್ಲಘಟ್ಟ ಕಮಿಷನರ್ ಒಂದು ಹೆಣ್ಮಗ್ಳಾಗಿದ್ದಾಳೆ. ಆ ಹೆಣ್ಮಕ್ಳು ಆಚೆ ಬಂದು ಒಂದು ಕೆಲಸ ಮಾಡೋದು ಮತ್ತೆ ಪಬ್ಲಿಕ್ ಜೊತೆ ನಿಂತ್ಕೊಳ್ಳೋದು ಅಂತಂದ್ರೆ ಇವತ್ತು ಅಪ್ರಿಶಿಯೇಟ್ ಮಾಡುವಂತಹ ಕೆಲಸ ಎಷ್ಟೋ ಕಡೆಗಳಲ್ಲಿ ಲಂಚ ತಗೊಂಡು ಮಾಡಬಾರ್ದು ಕೆಲಸಗಳನ್ನ ಮಾಡಿ ಪ್ರಕೃತಿ ನಾಶ ಮಾಡೋ ಕಡೆಗೆ ಹೋಗ್ತಾ ಇದ್ದಾರೆ. ಅಂತದ್ದು ಇವತ್ತು ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಸರ್ಕಲ್ ಅಲ್ಲಿ ಬ್ಯಾನರ್ ಅಳವಡಿಕೆ ಮಾಡಬಾರ್ದು, ಅದು ಬಿಟ್ಟು ಬೇರೆ ಎಲ್ಲಾ ಕಡೆನೂ ಹಾಕಿದೀರಾ ನೋಡಿ ಅಂತ ಹೇಳಿ ಮೋರವರ್ ಅಲ್ಲಿ ಮೆನ್ಷನ್ ಮಾಡಿದರೆ ಅವರು ಪರ್ಮಿಷನ್ ತಗೊಂಡಿಲ್ಲ ಅಂತಹ. ಇವತ್ತಿನ ಈ ಮೂರು ಪಕ್ಷಗಳ ಮುಖಂಡರಿಗೆ ಗೊತ್ತಾಗ್ತಾ ಇಲ್ಲ, ಏನು ಬ್ಯಾನರ್ ಹಾಕೋದಿಕ್ಕೂ ಪರ್ಮಿಷನ್ ಇದೆ ಅಂತ ಹೇಳಿ ಎಷ್ಟ್ ಜನಕ್ಕೆ ಇದೆಯೋ, ಬುದ್ಧಿ ಇಲ್ವೋ ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಪರಿಜ್ಞಾನ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಅಂಡ್ ಇಲ್ಲಿ ಏನು ಪಾಲಿಟಿಕ್ಸ್ ಗೆ ಬಂದಿದೀವಿ ಅಂತ ಅಂದಿದ ತಕ್ಷಣ ಏನೋ ರೌಡಿಗಳು ನಾವು ಬೆದರಿಕೆ ಹಾಕೊಂಡೇ ಬದುಕಬೇಕು, ನಾವು ಏನು ಯಾರೋ ಕೈ ಅಡಿಯಲ್ಲಿ ನಾವು ಏನು ಯಾರಿಗೋ ಹೋಗಿ ಬಕೆಟ್ ಹಿಡಿದ್ರೆ ನಾನು ಇಲ್ಲಿ ನಮ್ಮೂರಲ್ಲಿ ನಮ್ಮ ಕ್ಷೇತ್ರದಲ್ಲಿ ರೌಡಿ ಆಗ್ಬಿಡ್ತೀನಿ ಅನ್ನೋ ತರಕ್ಕೆ ವರ್ತಿಸ್ತಾ ಇದ್ದಾರೆ. ಸೊ ಇಲ್ಲಿ ಕಾಂಗ್ರೆಸ್ ಮುಖಂಡ ಅಂತ ಹೇಳಿ ಕೇಳಿ ಬರ್ತಾ ಇದೆ ಹೆಸರು ರಾಜೀವ್ ಗೌಡ ಅವರು. ನಿಮ್ಗೆ ನಾನು ಹೇಳೋದಿಷ್ಟೇ, ನಾನು ನಿಮ್ಮ ಅಕ್ಕ ತಂಗಿ ತರಕ್ಕೆ ಇದ್ದೀನಿ. ಈ ಒಂದೇ ದೇಶದಲ್ಲಿ ಒಂದೇ ರಾಜ್ಯದಲ್ಲಿ ಹುಟ್ಟಿದೀವಿ ಅಂತಂದ್ರೆ ನಾವೆಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದ್ರ ತರ ಮುಂದುವರಿಬೇಕೆ ಬಿಟ್ರೆ ಇಲ್ಲಿ ಯಾವ್ದೋ ಪಕ್ಷಕ್ಕೆ ಅಥವಾ ಯಾವ್ದೋ ಒಂದು ಇದಕ್ಕೆ ಬಲಿ ಆಗೋದು ಬೇಕಾಗಿಲ್ಲ. ಸೊ ನೀವು ಕಿತ್ತಾಡ್ತಾ ಇರ್ತೀರಾ, ಆದ್ರೆ ನಿಮ್ಮ ನಾಯಕರುಗಳು ಎಲ್ಲಾ ಬಿಸ್ನೆಸ್ ಗಳಲ್ಲಿ, ರಿಯಲ್ ಎಸ್ಟೇಟ್ ಅಲ್ಲಿ ಎಲ್ಲಾ ಪಕ್ಷದವರು ಎಲ್ಲ ಒಂದೇ ಆಗಿರ್ತಾರೆ, ಒಂದೇ ಪ್ಲೇಟ್ ಅಲ್ಲಿ ಊಟ ಮಾಡ್ತಾ ಇರ್ತಾರೆ. ಆದ್ರೆ ಸಣ್ಣ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಅಥವಾ ನಿಮ್ಮ ಕ್ಷೇತ್ರದ ಮಟ್ಟದಲ್ಲಿ ನೀವು ಕಿತ್ತಾಡ್ಕೊಂಡು ಇದ್ ಮಾಡ್ತಾ ಇರ್ತೀರಾ. ಅದೇನೋ ನನ್ಗೆ ವೈಯಕ್ತಿಕ ವಿಚಾರಗಳು ಯಾರು ಹೇಳ್ಕೊಟ್ರು, ನೀವು ಆಡಿಯೋದಲ್ಲಿ ಬೇರೆಯವ್ರಿಗೆ ಸಪೋರ್ಟ್ ಮಾಡಿದೀರಾ ಅಂತ. ಸೊ ಸಪೋರ್ಟ್ ಮಾಡಿದ್ರೆ ಅದಕ್ಕೆ ನಮ್ಮ ಏನು ವಿರೋಧ ವ್ಯಕ್ತಪಡಿಸ್ತೀವಿ, ಅವ್ರ ವಿರುದ್ಧನೂ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ತಿಳಿಸ್ತೀವಿ. ಆದ್ರೆ ನೀವು ಏನಿದೆಯೋ ಪಾರ್ಲಿಮೆಂಟರಿ ವರ್ಡ್ಸ್ ಯೂಸ್ ಮಾಡಿದ್ರೆ ಅದು ನಿಮ್ಗೆ ಗೌರವ ತರ್ತಾ ಇತ್ತು, ನಿಮ್ಗೆ ನಿಮ್ಮ ಒಂದು ಏನು ಉನ್ನತವಾದ ಗೌರವವನ್ನ ಉಳಿಸ್ತಾ ಇತ್ತು. ಆದ್ರೆ ಇವತ್ತು ನೀವು ನೀಚ ಪದಗಳನ್ನ ಬಳಕೆ ಮಾಡಿ ಆ ಮಾತು ಬಂದ್ರೆ ನನಗೇನೆ ಅಸಹ್ಯ ಆಗ್ತಾ ಇದೆ. ಆತರ ಪದಗಳ ಮಾತಾಡ್ಬೇಕು ಅಂತಂದ್ರೆ ಏನು ಸುಳೆ ಅಂತ ಮತ್ತೆ ಮಾತಾಡ್ತಾ ಇದ್ರೆ ಏನು, ಹಾಗಾದ್ರೆ ಹೆಣ್ಮಕ್ಳು ಯಾವ್ದೇ ಕೆಲಸ ಮಾಡಿದ್ರು ಅಲ್ಲಿ ಸುಳೆ ಅನ್ನೋ ವರ್ಡ್ ಬಂದ್ಬಿಡತ್ತಾ ನಿಮ್ಗೆಲ್ಲ?
ಬೇರೆ ಬೇರೆ ವರ್ಡ್ಸ್ ಯೂಸ್ ಮಾಡೋಕೆ ನಿಮ್ಗೆ ಇದಿಲ್ವಾ? ನೀವ್ ಏನ್ ಕಲ್ತ್ಕೊಳ್ತಾ ಇದೀರಾ ರಾಜಕಾರಣ ಅಂತಂದ್ರೆ ಒಂದು ಸರ್ವಿಸ್ ಮಾಡುವಂತದ್ದು, ನೀವು 4 ಜನಕ್ಕೆ ಸ್ಫೂರ್ತಿ ಕೊಡುವಂತಹ ಸ್ಥಾನದಲ್ಲಿ ಇರ್ಬೇಕೇ ಬಿಟ್ರೆ ರಾಜಕಾರಣಕ್ಕೆ ಬಂದು ಯಾರೋ ನೀವು ಬಕೆಟ್ ಹಿಡಿಯುವಂತಹ ವ್ಯಕ್ತಿಗಳ ಭಾವಚಿತ್ರಗಳು ಹಾಕಿರುವಂತಹ ಕಟೌಟ್ಗಳು ಬ್ಯಾನರ್ಗಳು ಹಾಕೋದಿಕ್ಕಂತೂ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನೀವು ಏನು ಹೆಣ್ಮಗುಗೆ ಬೈದಿದ್ದೀರಾ ಅದು ಸರಿ ಇಲ್ಲ. ಮತ್ತೆ ಅಲ್ಲಿ ಪ್ರಾಣ ಬೆದರಿಕೆ ಹಾಕ್ತಾ ಇದ್ದೀರಾ. ಏನು ಬರ್ತೀವಿ ಸುಟ್ಟಾಕ್ಬಿಡ್ತೀನಿ ಏನು ನಿಮ್ಮಪ್ಪ ಅವ್ರ ಆಸ್ತಿಯಿಂದ ಏನಾದ್ರು ತಂದ್ಕೊಟ್ಟಿದ್ದೀರಾ ಒಂದು ನಗರಸಭೆನ ಸುಟ್ಟಾಕೋದಿಕ್ಕೆ ಅಥವಾ ಬೇರೆದಿಕ್ಕೆ? ಒಂದು KRS ಪಕ್ಷದವರು ಒಬ್ಬ ಪೊಲೀಸ್ ಅಧಿಕಾರಿನ ಪ್ರಶ್ನೆ ಮಾಡಿದ್ರೆ ಸಾಕು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಹೇಳಿ ಕಟಕಟೆಯಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಅಂತಹ ಸ್ಟ್ರಾಂಗ್ ಆಗಿರುವಂತಹ ಕಾನೂನು ನಮ್ದು. ಅಂತದ್ದು ನಮ್ಮ ವಿಪರ್ಯಾಸ ಏನು ಅಂತಂದ್ರೆ ನಿಮ್ಮಂತಹ ನೀಚರನ್ನ ಇನ್ನು ಈ ಸಂವಿಧಾನ ಬರ್ಸ್ಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ. ಮತ್ತೆ ನಿಮ್ಮ ಪಕ್ಷದಲ್ಲಿ ಹಿರಿಯ ಮುಖಂಡರುಗಳು ಹೇಳ್ತಾರೆ ಏನು ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿ ಅವರು ಆಳಿರ್ತಕ್ಕಂತಹ ಪಕ್ಷ ಅಂತ ಹೇಳಿ. ಆದ್ರೆ ಮಹಾತ್ಮ ಗಾಂಧಿ ಅವರು ಯಾವತ್ತಾದ್ರೂ ಹೆಣ್ಮಕ್ಳಿಗೆ ಈ ತರ ತಪ್ಪಾಗಿ ಮಾತಾಡೋದನ್ನ ಕಲ್ಸ್ಕೊಟ್ಟಿದಾರ? ಆ ತರ ಒಂದು ನಾಯಕತ್ವವನ್ನ ಕೊಟ್ಟಿದಾರ? ಅವರ ಒಂದು ಹೆಸರು ಉಳಿಸೋದಕ್ಕೆ ನಿಮ್ಗೆಲ್ಲ ಯೋಗ್ಯತೆ ಇದೆಯಾ, ಅರ್ಹತೆ ಇದೆಯಾ? ಯಾಕೆ ನೀವೆಲ್ಲ ಇಷ್ಟು ಕ್ರೂರಿಗಳಾಗಿ ಬದಲಾವಣೆ ಆಗ್ತಾ ಇದ್ದೀರಾ ಅಂತ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಮತ್ತೆ ನೀವು ನಿಮ್ಮ ಮಕ್ಕಳಿಗೆ ಏನ್ ಸಂದೇಶ ಕೊಡೋದಿಕ್ ಹೊಟ್ಟಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಮಾತು ಬಂದ್ರೆ ತಪ್ಪು ಮಾತು ಬಂದ್ರೆ ಕೆಟ್ಟ ಪದಗಳು ಎಲ್ಲಿಂದ ಬರ್ತಾ ಇದೆ ನಿಮ್ಮ ಬಾಯಿಗಳಲ್ಲಿ? ಹೆಣ್ಮಕ್ಳಂತ ಅಂದ್ರೆ ಅಷ್ಟು ಚೀಪ್ ಅನ್ನೋ ತರಕ್ ಆಗ್ಬಿಟ್ಟಿದ್ಯಾ ನಿಮ್ಗೆ? ಹೆಣ್ಮಕ್ಳು ಅಂತ ಏನು ದೇವ್ರ ಫೋಟೋ ಇಟ್ಕೊಂಡು ಶಕ್ತಿ ದೇವಸ್ಥಾನಗಳಿಗೆ ಸುತ್ತೀರಾ, ಆದ್ರೆ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಗೌರವ ಕೊಡುವಂತಹ ಪರಿಜ್ಞಾನ ಇಲ್ವಾ? ಇಲ್ಲಿ ಒಬ್ರು ಹಾಕಿದ್ದಾರೆ ಏನು ನೀನು ಬೋಲಿ ಮಗ ಅಂತ ಅವನನ್ನ ಬೈರಿ ಅಂತ. ಅದು ಬೈಬೋದು. ಆದ್ರೆ ನಾವು ಜ್ಞಾನ ಇರ್ತಕ್ಕಂಥವ್ರು, ನಾವು ಸಮಾಜನ ಅರ್ಥ ಮಾಡ್ಕೊಂಡಿರುವಂತವ್ರು, ನಾವು ಸೇವೆ ಮಾಡೋದಕ್ಕೆ ಬಂದಿರುವಂತವ್ರು, ನಾವು 4 ಜನಕ್ಕೆ ಇನ್ಸ್ಪಿರೇಷನ್ ಆಗಿ ಉಳ್ಕೊಂಡು ನಮ್ಮ ಕೆಲಸಗಳು ಮಾತಾಡೋ ರೀತಿ ಮಾಡೋ ತರಕ್ಕೆ ಬಂದಿರುವಂತವ್ರು. ಸೊ ಆ ತರ ನೀಚ ಸ್ಥಾನಕ್ಕೆ ನಾವು ಇಳಿಯುವಂತಹದ್ದು ಬೇಕಾಗಿಲ್ಲ. ಸೊ ಈ ತರ ಒಂದು ಕುತಂತ್ರ ಮಾಡುವಂತವ್ರು ಬರೀ ರೌಡಿಸಂ ಮಾಡ್ಕೊಂಡು ಏನ್ ಸಾಧನೆ ಮಾಡ್ತೀರಾ, ಎಷ್ಟು ವರ್ಷ ಬದುಕಿ ನೀವು ಆಳ್ವಿಕೆ ಮಾಡ್ಬಿಟ್ಟು ಹೋಗ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ. ಮಹಾತ್ಮ ಗಾಂಧೀಜಿ ಅವ್ರು ಕಟ್ಟಿರ್ತಕ್ಕಂತಹ ಇಂಥ ಒಂದು ಪವಿತ್ರವಾದ ಪಕ್ಷದಲ್ಲಿ ನಿಮ್ಮಂತ ನೀಚರು ಕೂತ್ಕೊಂಡು ಮಾಡಬಾರ್ದು ಕೆಲಸಗಳನ್ನ ಮಾಡ್ತಾ ಇದ್ರ, ಆಡಬಾರ್ದ ಭಾಷೆಗಳನ್ನ ಆಡ್ತಾ ಇದ್ದೀರಾ, ಬಳಕೆ ಮಾಡ್ದಿರುವಂತಹ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದೀರಾ, ಜನರನ್ನ ತೊಡಗಿಸ್ತಾ ಇದ್ದೀರಾ. ಒಂದ್ ಸ್ವಲ್ಪ ಪರಿಜ್ಞಾನ ಇಟ್ಕೊಂಡು ಮಾತಾಡ್ಬೇಕು. ಹೆಣ್ಮಕ್ಳು ಅಂತಂದ್ರೆ ಅಷ್ಟು ಇದಲ್ಲ. ಹಾಗಾದ್ರೆ ನೀವು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತಂದ್ರೆ ನಿಮ್ ಮನೇಲಿ ಇರ್ತಕ್ಕಂಥ ಹೆಣ್ಮಕ್ಳನ್ನು ಆಚೆ ಕಳಿಸ್ಬಿಡಿ. ನಿಮ್ ಮನೇಲಿ ಇರ್ತಕ್ಕಂತಹ ಹೆಣ್ಣು ದೇವರ ಫೋಟೋಗಳನ್ನು ಇಟ್ಕೋಬೇಡಿ. ಎಂತ ಸಮಾಜನ ಸೃಷ್ಟಿ ಮಾಡಕ್ ಹೊರಟಿದ್ದೀರಾ ನೀವೆಲ್ಲ? ಈಗಾಗ್ಲೇ ಮೌಲ್ಯಗಳನ್ನ ಕಲ್ಕೊಂಡಿದ್ದಾರೆ. ನೀವ್ ಹೆಂಗಿದ್ರೆ ನಿಮ್ ಮಕ್ಳಿನ ಯಾವ ತರಕ್ಕೆ ಹೋಗ್ತಾರೆ? ರೌಡಿಸಂ ಮಾಡುವಂತಹದ್ದು ಕಲ್ಚರ್ ನೀವು ಕಲಿತಾ ಇರುವಂತದ್ದು. ಒಂದ್ ಪಕ್ಷ ಏನ್ ಹೇಳ್ಕೊಡ್ಬೇಕು? ಬರೀ ಇದೇ ಆಯ್ತು. ನೀವು ನಿಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಏನೋ ಯಾರೋ ಒಬ್ರು ಅಪಾರ್ಟ್ಮೆಂಟ್ ಅವರು ಏನೋ ಅವರ ಒಂದು ಫ್ಲಾಟ್ ಗೆ ಸಂಬಂಧಪಟ್ಟ ಹಾಗೆ, ಅವರ ಅಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆಯನ್ನ ಮಾಡಿದಾಗ ಅವಾಗ ಹೇಳ್ತಾರೆ ನನ್ನನ್ನು ಯಾರು ಪ್ರಶ್ನೆ ಮಾಡಬಾರ್ದು, ರೈತರು ಹೋಗಿ ಪ್ರಶ್ನೆ ಮಾಡಬಾರ್ದು, ಅಪಾರ್ಟ್ಮೆಂಟ್ ನಿವಾಸಿಗಳು ಪ್ರಶ್ನೆ ಮಾಡಬಾರ್ದು, ಹೆಣ್ಮಕ್ಳು ಪ್ರಶ್ನೆ ಮಾಡಬಾರ್ದು, ಹೆಣ್ಮಕ್ಳು ಸರಿಯಾಗಿ ಕೆಲಸ ಮಾಡಬಾರ್ದು. ನಿಮ್ಗಳ ಕಾರಣಕ್ಕಾಗಿ ಇವತ್ತು ಜನರು ದಂಗೆ ಹೇಳುವಂತಹ ಪರಿಸ್ಥಿತಿ ಉಂಟಾಗಿದೆ. ಹೆಣ್ಣಂದ್ರೆ ಅಷ್ಟು ಕೇವಲನಾ ನಿಮ್ಗೆ? ಏನ್ ಮಾಡಿದ್ದಾರೆ ಆ ಹೆಣ್ಮಗು? ಏನ್ ಮಾತಾಡ್ತಾ ಇದೆ ಹೆಣ್ಮಗು ರೆಕಾರ್ಡ್ ಅಲ್ಲಿ? ಮಾತು ಬಂದ್ರೆ ಬೆದರಿಸ್ತಾ ಇದ್ದೀರಾ. ಸೂಳೆ ಏನ್ ಸೂಳೆ? ಅದು ಎಂತ ವರ್ಡ್ ಅದು? ನಾಚಿಕೆ ಆಗಲ್ಲ ನಿಮ್ಗೆ? ಹೆಣ್ಮಕ್ಳ ಮಧ್ಯೆ ಬದುಕ್ತಾ ಇರುವಂತಹ ನೀವುಗಳು ಆ ತರ ಒಂದು ಕಲ್ಚರ್ ನಿಮ್ಮ ಪಕ್ಷದಲ್ಲಿ ಹೇಳ್ತಾರೆ. ಹೆಣ್ಣಿಗೆ ಬಲ ಕೊಡ್ತಾ ಇದೀವಿ, ಹೆಣ್ಣಿಗೆ ಶಕ್ತಿ ತುಂಬ್ತಾ ಇದೀವಿ, ಹೆಣ್ಣನ್ನ ಎಂಪವರ್ ಮಾಡ್ತಾ ಇದೀವಿ. ಇದೇನಾ ಎಂಪವರ್ನೆಸ್ ಅಂತಂದ್ರೆ? ಎಂಪವರ್ನೆಸ್ ಕೆಲಸ ಕೊಟ್ಟು ಮತ್ತೆ ನಿಮ್ಮಂತಹ ನೀಚರ ಕಾಲಡಿಯಲ್ಲಿ ಕೆಲಸ ಮಾಡೋ ತರಕ್ ಮಾಡ್ತಾ ಇದಾರೆ. ಎಲ್ರಿ ಬರುತ್ತೆ ಹೆಣ್ಮಕ್ಳಿಗೆ ಧೈರ್ಯ ಮಾಡೋದಿಕ್ಕೆ? ಇವತ್ತು ಕೆಲವಷ್ಟೇ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡೋ ತರಕ್ಕಿದ್ರೂ ಸಹ ನಿಮ್ಮಂತ ನೀಚರಿಂದ ಸಂವಿಧಾನವನ್ನ ಪಾಲನೆ ಮಾಡ್ದಿರಾ, ಸಂವಿಧಾನವನ್ನ ಏನು ತಿಳ್ಕೊಳ್ತೀರಾ, ಏನ್ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಆಗತ್ತೆ ಅನ್ನೋ ತರಕ್ಕೆ
ಬಂದು ಕೂತ್ಕೊಂಡು ಕೆಲಸ ಮಾಡ್ಕೊಂಡು ಪ್ರಾಣ ಹೋಗೋಕ್ಕಿಂತ ನಾವು ಏನು ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು ಅನ್ನೋ ತರಕ್ಕೆ ಆಗ್ಬಿಟ್ಟಿದೆ. ಯಾವ್ದಾದ್ರು ಪಕ್ಷದ ಹೆಸರು ಸಂಘಟನೆ ಹೆಸರು ಹೇಳ್ಕೊಂಡು ಹೋದ್ರೇನೆ ಯಾವ್ದೋ ಒಂದ್ ಕೆಲಸ ಆಗೋದು. ಇಲ್ಲಾಂತಂದ್ರೆ ಸಾರ್ವಜನಿಕರ ಕಷ್ಟಗಳನ್ನ ಕೇಳುವಂತಹ ಮಹಾನುಭಾವರು ಪುಣ್ಯವಂತರು ನೀವ್ಯಾರು ಇಲ್ಲ. ಅವ್ರದ್ದು ಯಾವ್ದೋ ಬ್ಯಾನರ್ ಹಾಕ್ಬೇಕಂತ ಸಿನಿಮಾ ಬ್ಯಾನರ್, ಅದಕ್ಕೆ ಒಬ್ಬ ಸರ್ಕಾರಿ ಅಧಿಕಾರಿನ ಅದರಲ್ಲೂ ಹೆಣ್ಮಗುವನ್ನ ಈ ತರ ನೀವು ಅವಾಚ್ಯ ಶಬ್ದಗಳಿಂದ ಬೈದು ಪ್ರಾಣ ಬೆದರಿಕೆಯನ್ನ ಹಾಕ್ತೀರಂತಂದ್ರೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಸ್ವಲ್ಪ ಸಂಸ್ಕಾರ ಮೌಲ್ಯಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀರಾ ಈ ಸಮಾಜದಲ್ಲಿ. ನಿಮ್ಮಿಂದ ಈ ಸಮಾಜ ಎಷ್ಟು ಕೆಟ್ಟದಾಗಿ ತಯಾರಾಗ್ತಾ ಇದೆ ಅಂತ ನಿಮ್ಮಂತವರಿಂದ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಶೀಘ್ರವಾಗಿ ಈಗಾಗಲೇ ಎಲ್ಲಾ ಕಡೆಯಲ್ಲೂ ಏನು ಈ ಒಂದು ಆಡಿಯೋ ವೈರಲ್ ಆಗಿದೆ. ಸೊ ಮಹಿಳಾ ಆಯೋಗದವರು ನಾಗಲಕ್ಷ್ಮಿ ಚೌಧರಿ ಅವರು ಈಗಾಗಲೇ ಎಲ್ಲಾ ಕಡೆನೂ ಹೇಳ್ತಾ ಇದ್ದಾರೆ, ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ತಾ ಇದೀವಿ. ಕರ್ನಾಟಕದಲ್ಲೇನೆ ಅಥವಾ ಬೆಂಗಳೂರಲ್ಲೇನೆ ಒಂದು ದೊಡ್ಡ ಮಟ್ಟದ ಸೇಫ್ಟಿ ಇದೆ ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾವು ಎಷ್ಟು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದೀವೋ, ಎಷ್ಟು ಕೇಸ್ಗಳನ್ನ ನೋಡಿದೀವೋ, ಎಷ್ಟು ವಿಚಾರಗಳನ್ನ ತಿಳ್ಕೊಂಡಿದೀವೋ, ಯಾವ ಒಂದು ವಿಚಾರದಲ್ಲೂ ಮಹಿಳಾ ಆಯೋಗ ಆಗ್ಲಿ ಇವತ್ತಿನ ಸರ್ಕಾರ ಆಗ್ಲಿ ವಿರೋಧ ಪಕ್ಷದವರಾಗ್ಲಿ ಏನೇನು ಮಾಡ್ತಾ ಇಲ್ಲ. ರಿಸಲ್ಟ್ ಇಸ್ 0 ಅಂತಾನೆ ಹೇಳ್ಬೋದು. ಏನೇನು ನಿಮ್ಗೋಸ್ಕರ ನೀವು ಪಕ್ಷ ಕಟ್ಟಿದೀರಾ, ನಿಮ್ಗೋಸ್ಕರ ನೀವು ಅಧಿಕಾರದಲ್ಲಿ ಕೂತಿದ್ದೀರಾ, ನಿಮ್ಗೋಸ್ಕರ ನೀವು ಆಡಂಬರವನ್ನ ಮಾಡ್ಕೊಳ್ಳೋದಿಕ್ಕೆ, ನಿಮ್ಮ ಅಧಿಕಾರವನ್ನ ಅನುಭವಿಸೋದಿಕ್ಕೆ ನೀವು ಅಧಿಕಾರ ಬೇಕು ಅಂತ ಒದ್ದಾಡ್ತಾ ಇದ್ದೀರಾ. ಆದ್ರೆ ಸಾರ್ವಜನಿಕರಿಗೆ ಹೆಣ್ಮಕ್ಳಿಗಂತೂ ರಕ್ಷಣೆನೇ ಇಲ್ಲ. ಯಾವುದೇ ಕಚೇರಿಗೆ ಹೋಗ್ಲಿ ಅವ್ರು ಲಂಚ ತಗೊಂಡು ಕೆಲಸ ಮಾಡ್ಕೊಡ್ಬೇಕು, ಇಲ್ಲಾಂತಂದ್ರೆ ಮಂಚಕ್ಕೆ ಕರೀತಾರೆ, ಮಂಚಕ್ಕೆ ಹೋಗ್ಬೇಕು. ಇದು ಖಂಡಿತವಾಗಿ ಎಲ್ಲಾ ಕಡೆ ನಡೀತಾ ಇದೆ. ಸೊ ಆ ಹೆಣ್ಮಗಳು ಇವತ್ತು ಕಮಿಷನರ್ ಯಾರು ಇವತ್ತು ಬ್ಯಾನರ್ ವಿಚಾರವಾಗಿ ಮಾತಾಡಿದ್ರು, ಆ ಬ್ಯಾನರ್ ತೆಗ್ಸಿರುವಂತಹದ್ದು ಅವ್ರನ್ನ ಅಪ್ರಿಶಿಯೇಟ್ ಮಾಡುವಂತಹ ಕೆಲಸ. ನಾಳೆ ದಿನ ನೀವು ಅವ್ರಿಗೇನೆ ರಾಜು ಗೌಡ ಅವ್ರಿಗೇನೆ ಹೇಳ್ತೀನಿ, ಅಣ್ಣ ನೀವು ನಮ್ಮ ಕರ್ನಾಟಕ ರಾಜ್ಯದವರು, ನಮ್ಮದೇ ರಾಜ್ಯದವರು ಸಹ, ಹಾಗಾಗಿ ಅಣ್ಣ ಅಂತ ಕರೀತಾ ಇದ್ದೀನಿ. ಅಣ್ಣ ನೀವೇನಾದ್ರೂ ಏನು ಕರ್ಮ ರಿಟರ್ನ್ ಅಂತ ಏನ್ ಹೇಳ್ತೀರಿ, ಹೇಳ್ತಾರೆ ದೊಡ್ಡವರು, ನೀವೇನಾದ್ರೂ ಒಂದು 2 ವೀಲರ್ ತಗೊಂಡು ಆ ಬ್ಯಾನರ್ ನಾವೆಲ್ಲ ಕೆಲವೊಂದು ವಿಚಾರಗಳಲ್ಲಿ ಫೋಟೋಸ್ ತೆಗೆದು ಹಾಕಿದೀವಿ. ದೊಡ್ಡ ಕಟೌಟ್ಗಳು, ದೊಡ್ಡ ಬ್ಯಾನರ್ಗಳು ವಾಲ್ ಇರತ್ತೆ. ಅಂತ ಒಂದು ಸಂದರ್ಭದಲ್ಲಿ ನೀವೇನಾದ್ರೂ 2 ವೀಲರ್ ಅಲ್ಲಿ ಹೋಗ್ತಾ ಆ ಹೆಲ್ಮೆಟ್ ಇಲ್ದಿರಾ ಏನಾದ್ರೂ ಹೋಗಿದ್ದೀರಾ ಅಂತಂದ್ರೆ ಆ ದೊಡ್ಡ ಕಟೌಟ್ ನಿಮ್ ಮೇಲೆ ಬಿದ್ದಿದೆ ಅಂತಂದ್ರೆ ಪ್ರಾಣ ಹೋಗ್ಬಿಡತ್ತೆ. ಬ್ರದರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪ್ರಾಣಗಳು ಹೋಗ್ಬಿಡತ್ತೆ. ಇದು ಒಂದು ಕಡೆಯ ಬ್ಯಾನರ್ ವಿಚಾರ ಅಲ್ಲ, ಇಡೀ ರಾಜ್ಯದಲ್ಲಿ ಬ್ಯಾನರ್ದೇ ಒಂದು ದೊಡ್ಡ ಮಾಫಿಯಾ ತರಕ್ ಆಗ್ಬಿಟ್ಟಿದೆ. ಎಲ್ಲಾ ಕಡೆನೂ ಇವತ್ತು ಒಂದು ಹೋರಾಟಗಾರರು ಒಂದು ಹೋರಾಟ ಮಾಡೋದಿಕ್ಕೆ 10 ದಿನದ ಹಿಂದೆನೆ ಪರ್ಮಿಷನ್ ತಗೋಬೇಕಂದ್ರು ಅವಾಗ್ಲೂ ಸುತ್ತಾಡ್ಸಿ ಅವ್ರಿಗೆ ಇಷ್ಟ ಆದ್ರೆ ಕೊಡ್ತಾರೆ, ಇಲ್ಲ ಅಂತಂದ್ರೆ ಇಲ್ಲ. ಅವ್ರಿಗೇನಾದ್ರೂ ವಿರುದ್ಧವಾಗಿ, ಸರ್ಕಾರಕ್ಕೆ ವಿರುದ್ಧವಾಗಿ ಏನಾದ್ರೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹೋರಾಟ ಮಾಡಕ್ ಬಂದಿದ್ದಾರೆ ಅಂತಂದ್ರೆ ಅವ್ರಿಗಂತೂ ಪರ್ಮಿಷನ್ ಸಿಗೋಷ್ಟೊತ್ತಿಗೆ ದೇವ್ರು ಕಾಣ್ತಾರೆ. ಅದ್ರಲ್ಲಿ ಮಾತ್ರ ಪರ್ಮಿಷನ್ ತಗೊಳಕ್ ಅಷ್ಟು ಸ್ಟ್ರಿಕ್ಟ್ ಆಗಿ ನಡೆಸ್ತಾ ಇದಾರೆ. ಆದ್ರೆ ಅವ್ರದೇ ಪಕ್ಷದಲ್ಲಿ ಅವ್ರದೇ ಮುಖಂಡರುಗಳು ಬ್ಯಾನರ್ ಹಾಕೋದಿಕ್ಕೆ ಎಲ್ಲೋ ಆಯ್ತು ಕಾನೂನು? ಅವ್ರಿಗೆ ಪರ್ಮಿಷನ್ ತಗೊಳ್ಳೋಂತಹ ಅವಶ್ಯಕತೆ ಇಲ್ವಾ? ಪರ್ಮಿಷನ್ ತಗೊಂಡ್ರು ಇಷ್ಟೇ ಬ್ಯಾನರ್ಗಳು ಹಾಕ್ಬೇಕು ಅಂತ ಇದೆ. ಇಷ್ಟಕ್ಕೂ ಬ್ಯಾನರ್ ಹಾಕುವಾಗ ಕಲರ್ಫುಲ್ ಆಗಿ ಕಾಣುವಂತಹ ಆ ಒಂದು ಅಟ್ಮಾಸ್ಫಿಯರ್, ಬ್ಯಾನರ್ ಅದು ಕಾರ್ಯಕ್ರಮ ಮುಗ್ದಾದ್ಮೇಲೆ ಆ ಬ್ಯಾನರ್ ಗಳನ್ನ ಎಲ್ಲಿ ಎತ್ಕೊಂಡು ಹೋಗಿ ಡಂಪ್ ಮಾಡ್ಬೇಕು, ಎಲ್ಲಿ ಅದನ್ನ ಶೇಖರಿಸಬೇಕು, ಎಲ್ಲಿ ಹಾಕ್ಬೇಕು ಅಂತ ಒಂಚೂರಾದ್ರೂ ಯೋಚನೆ ಮಾಡಿದೀರಾ ನಿಮ್ಮಂತವ್ರು? ಅದರಿಂದ ಪರಿಸರಕ್ಕೆ ಎಷ್ಟು ನಾಶ ಆಗ್ತಾ ಇದೆ ಅಂತ ಗೊತ್ತಿದ್ಯಾ ನಿಮ್ಗೆ? ಆ ಪರಿಸರ ಇವತ್ತು ನಾಶ ಆಗ್ದಿರಾ ನಿಮ್ಮಂತವ್ರಿಂದ ನಮ್ಮ ಮನೆಗಳಲ್ಲಿರುವಂತಹ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಸರಿಯಾಗಿ ಫಲವತ್ತಾದ ಭೂಮಿ ಇಲ್ಲ, ಸರಿಯಾಗಿ ಬೆಲೆ ಮಾಡ್ಕೊಳ್ಳೋದಿಕ್ಕೆ ಮಣ್ಣಿಲ್ಲ, ಉಸಿರಾಡೋದಿಕ್ಕೆ ಗಾಳಿ ಇಲ್ಲ, ಕುಡಿಯೋದಿಕ್ಕೆ ನೀರಿಲ್ಲ. ಇನ್ನೇನ್ರಿ ನೀವು ಸಾಧನೆ ಮಾಡ್ತಾ ಇದ್ದೀರಾ? ನೋಡ್ತಾ ಇದೀನಿ ಎಷ್ಟು ಸಾರಿ ನೋಡೋದು. ನಿಮ್ಮಂತ ನೀಚರು ಪ್ರಶ್ನೆ ಮಾಡಿದ್ರೆ ರೌಡಿಸಂ ಮಾಡೋದಿಕ್ಕೆ ಬರ್ತಾರೆ ಅಂತಂದ್ರೆ, ಅಥವಾ ಕಾನೂನನ್ನ ಕೈಗೆ ತಗೊಂಡ್ರೆ ಪ್ರಶ್ನೆ ಮಾಡಿ ಅಲ್ಲಿ ಇದು ಧಮ್ಕಿಗಳು ಬೆದರಿಕೆಗಳು ಹಾಕ್ತೀರಾ ಅಂತಂದ್ರೆ ನಾಚಿಕೆ ಆಗಲ್ವಾ ನಿಮ್ಗೆ? ಧಮ್ಕಿಗಳು ಹಾಕೊಂಡ್ ಬದುಕೋದಿಕ್ಕೆ ಯೋಗ್ಯತೆ ಇದ್ರೆ ಕಷ್ಟಪಟ್ಟು ದುಡಿದು ನೀವು ಹೋಟ್ ಹಾಕಿಲ್ವಾ?
ನಿಮ್ಮ ನಾಯಕರುಗಳು ನಿಮ್ಮ ಗುಲಾಮರ ಅಥವಾ ನಿಮ್ಗೆ ಸೇವೆ ಮಾಡೋದಿಕ್ಕಿದಾರ ಅಥವಾ ನಿಮ್ಮ ಓನರ್ಗಳ ಅವರು? ಅಧಿಕಾರಿಗಳಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ನಮ್ ಪಕ್ಷಕ್ಕಂತೂ ಕೆಲವೊಂದು ಅಧಿಕಾರಿಗಳಂತೂ ನ್ಯಾಯವನ್ನೇ ಮಾಡ್ಲಿಲ್ಲ. ಆದ್ರೂ ನನ್ಗೆ ಹೆಣ್ಮಕ್ಳ ಪ್ಲಸ್ ಅಧಿಕಾರಿಗಳ ಪರವಾಗಿ ನಾನಂತೂ ಮಾತಾಡ್ತೀನಿ. ಯಾಕಂದ್ರೆ ಅವ್ರಿಗೆ ಇವತ್ತು ಕೆಲಸ ಮಾಡ್ದಿರಾ ಇರೋ ಹಾಗೆ ಮಾಡಿರೋದೇ ಇವತ್ತಿನ ರಾಜಕೀಯ ಕಲ್ಚರ್ ಏನಿದೆ ಇದೇನೆ. ಇವತ್ತು ಅವ್ರವ್ರ ಸ್ವಾರ್ಥಕ್ಕೋಸ್ಕರ ಅಧಿಕಾರ ಕೈ ಹಿಡಿದು ಅವ್ರವ್ರಿಗೋಸ್ಕರ ಜನರನ್ನ ಬಳಕೆ ಮಾಡ್ಕೊಂಡು ಅಧಿಕಾರಿಗಳನ್ನ ಬಳಕೆ ಮಾಡ್ಕೊಂಡು ನಿಯತ್ತಾಗಿ ದುಡಿಯುವಂತವ್ರಿಗೆ ಕಾಲನೇ ಇಲ್ದಿರ ಇರೋ ಹಾಗೆ ಮಾಡಿದ್ದಾರೆ. ಆದ್ರೆ ಕಾಲ ಇಲ್ಲ ಅಂತ ಹೇಳಿ ಎಷ್ಟು ದಿನ ವೇಟ್ ಮಾಡೋಣ? ಯಾರಿಂದ ಕಾಲ ಇಲ್ದಿರ ಆಗ್ತಾ ಇದೆ? ನಿಮ್ಮಂತ ನೀಚರಿಂದ ಕಾಲ ಇಲ್ದಿರ ಆಗ್ತಾ ಇದೆ. ದುಡ್ಡು ಸಾಯೋಗಿ ಎತ್ಕೊಂಡು ಹೋಗ್ತೀರಾ ನಿಮ್ಮ ಹೆದೆ ಮೇಲೆ ಹಾಕೊಂಡು. ಅಧಿಕಾರ ಬರುತ್ತೆ ನಿಮ್ ಹಿಂದೆ. ಆದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ನೀವು ಸತ್ತ ಮೇಲೂ ನಿಮ್ಮನ್ನ ನೆನ್ಸ್ಕೊಳ್ತಾರೆ. ಹೆಣ್ಮಕ್ಳನ್ನ ಸುಳೆ ಅಂತೆ ಸುಳೆ. ನಿನ್ನನ್ನು ಯಾವ ಪದದಿಂದ ಬಳಸ್ಬೇಕು? ಕಂಡ್ಕಂಡವ್ರೆಲ್ಲ ಸುಳೆಗಳಾಗ್ಬಿಡ್ತಾರ ನಿನ್ಗೆ? ಹಾಗಾದ್ರೆ ನಿಮ್ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ನಿನ್ಗೆ ಏನಾದ್ರು ಬೈದ್ರೆ ಅವ್ರನ್ನ ಹಂಗೆ ಬೈತೀಯ? ಹಾಗಾದ್ರೆ ಅದೇ ಸಂಸ್ಕಾರದಲ್ಲಿ ಬೆಳೆದಿದ್ದೀರಾ? ನಿಮ್ಮ ತಂದೆ ತಾಯಿ ಕಲ್ಸಿರುವಂತ ಬುದ್ಧಿ ಅದೇನಾ? ಪಾಪ ಅವ್ರು ಒಳ್ಳೇದ್ ಹೇಳ್ಕೊಟ್ರು ನಿಮ್ಮಂತವ್ರು ಯಾರ ಜೊತೆ. ಅದಕ್ಕೆ ಹೇಳೋದು ಸಜ್ಜನರ ಸವಾಸ ಒಳ್ಳೇದೇ ಮಾಡುತ್ತೆ. ಆದ್ರೆ ಕೆಟ್ಟವ್ರ ಹಿಂದೆ ಹೋಗಿ ಕೆಟ್ಟವ್ರ ಜೊತೆ ಸೇರ್ಕೊಂಡಿದ್ದೀರಾ ಅಂತಂದ್ರೆ ಈ ತರ ಸಂಸ್ಕಾರ, ಈ ತರ ಪದ ಬಳಕೆ, ಈ ತರ ನಡವಳಿಕೆ ಬರ್ದಿರಾ ಇನ್ ಯಾವ ತರ ಬರುತ್ತೆ? ರೌಡಿಸಮ್ ಅನ್ನೋದು ನನ್ನ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಅನ್ನೋ ತರಕ್ಕೆ ತಿರುಗಾಡ್ತಾ ಇದೀರಾ ನೀವೆಲ್ಲ. ಯಾವ ಕ್ಷೇತ್ರಕ್ಕೆ ಹೋದ್ರೂ ಇದೇನೆ. ಈ ಕರ್ಮಗಳು ನೋಡಕ್ ಆಗ್ತಾ ಇಲ್ಲ. ಯಾವತ್ತು ನಿಮ್ಮಗಳಿಂದ ನಮ್ಗೆಲ್ಲ ಮುಕ್ತಿ ಸಿಗತ್ತೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಮಹಿಳಾ ಆಯೋಗದ ನಾಗಲಕ್ಷ್ಮಿ ಚೌಧರಿ ಅವರು ದಯವಿಟ್ಟು ಇದನ್ನ ಪರಿಗಣಿಸಬೇಕು. ನಾನಂತೂ ಕೆಲವೊಂದೇ ವಿಡಿಯೋಗಳಲ್ಲಿ ಎಷ್ಟು ಆಕ್ರೋಶವಾಗಿ ಮಾತಾಡಿದೀನಿ. ಯಾಕಂತಂದ್ರೆ ಹೆಣ್ಮಕ್ಳು ಅಷ್ಟು ಚೀಪ್ ಅಲ್ಲ. ಹೆಣ್ಮಕ್ಳು ಎಷ್ಟು ಕಷ್ಟಪಟ್ಟು ಮನೆ ಮಠ ಬಿಟ್ಟು ಆಚೆ ಬಂದು ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ ಎಷ್ಟೆಲ್ಲ ಇದನ್ನ ಸವಾಲುಗಳನ್ನ ಎದುರಿಸಿ ಒಂದು ಸ್ಥಾನಮಾನಕ್ಕೆ ಬರ್ತಾ ಇದಾರೆ ಅಂತ ಹೇಳಿ ನೀವು ಒಂದು ಹೆಣ್ಮಗು ಆಗಿರೋದ್ರಿಂದ ನಿಮ್ಗೆ ಅರ್ಥ ಆಗುತ್ತೆ. ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಇತ್ತೀಚೆಗಷ್ಟೇ ಮಹಿಳಾ ಆಯೋಗ ಮತ್ತೆ ಮಹಿಳಾ ಘಟಕ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಮೊನ್ನೆ ಅಷ್ಟೇ ಹೇಳಿದ್ರು. ಪಾರ್ಟಿಗಳು ಮಾಡಿದ್ರು, ವಿಡಿಯೋಗಳನ್ನ ಹರಿಬಿಟ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಮತ್ತೆ ಹಲವಾರು ಜನರನ್ನ ಏನು ಸ್ಫೂರ್ತಿಯಾಗಿ ತಗೋಬೇಕು ಅಂತ ಹೇಳಿದ್ರು. ಆದ್ರೆ ಎಲ್ಲಿ ಸ್ಫೂರ್ತಿಯಾಗಿ ತಗೋಬೇಕು ನಂಗೆ ಗೊತ್ತಿಲ್ಲ. ರಾಜೀವ್ ಗೌಡ ಅವರು ಅಣ್ಣ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಾ ಅಂತ ನನ್ಗೆ ಗೊತ್ತಾಯ್ತು. ಸೊ ಹಾಗಾಗಿ ನೀವು ಇವತ್ತು ಸೌಜನ್ಯ ಧರ್ಮಸ್ಥಳದಲ್ಲಿ ಒಂದು ಹೆಣ್ಮಗು ನಿಮ್ ಮನೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತ ಹೆಣ್ಮಗು ಇದ್ದಾಳೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದ್ರೆ ಆ ಹೆಣ್ಮಗು ಹೋಗಿ ಎಲ್ಲೋ ಸತ್ರೆ ಇವತ್ತಿನವರೆಗೂ ಯಾರು ಸಾಯಿಸಿದಾರ ಅಂತ ಇದಿಲ್ಲ. ಯಾರ ಮೇಲೆ ಆರೋಪ ಮಾಡ್ತಾ ಇದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ತಾ ಇಲ್ಲ ನಿಮ್ಮದೇ ಪಕ್ಷದವರು. ವಿರೋಧ ಪಕ್ಷ ಬಿಜೆಪಿ ಸರ್ಕಾರದಲ್ಲಿ ಇದ್ರೂನು ಸಹ ಅಧಿಕಾರದಲ್ಲಿದ್ರೂನು ಅವಾಗೂನು ಸಹ ಹೆಣ್ಮಗುಗೆ ನ್ಯಾಯ ಸಿಗ್ಲಿಲ್ಲ. ಜೆಡಿಎಸ್ ಅಂತೂ ಏನ್ ಮಾಡ್ತಾ ಇದೆ ಅಂತ ನನ್ಗೂ ಗೊತ್ತಾಗ್ತಾ ಇಲ್ಲ. ಸೊ ಯಾರ ಪರವಾಗಿನೂ ಧ್ವನಿ ಎತ್ತವರೇ ಇಲ್ಲ ಅನ್ನೋ ತರಕ್ ಆಗ್ಬಿಟ್ರಿ. ಹೇಗಣ್ಣ ಸಮಾಜ ಇದು? ಹೆಂಗಣ್ಣ ಸಮಾಜದಲ್ಲಿ ನಾವೆಲ್ಲ ಬದುಕೋಣ? ಹೇಗಣ್ಣ ನಾವು ಒಳ್ಳೇದ್ ಮಾಡೋಣ? ಒಳ್ಳೇದ್ ಮಾಡೋ ಉದ್ದೇಶ ನಿಮ್ಗೆಲ್ಲ ಯಾರಿಗೂ ಇಲ್ವೇನಣ್ಣ? ನಿಮ್ಮದೇ ಪಕ್ಷದ ಹೆಣ್ಣು ಮಕ್ಕಳಿಗೆ ದಯವಿಟ್ಟು ಹೇಳ್ರಣ್ಣ ನೀವು. ಹೆಣ್ಮಕ್ಳಿಗೆ ಫ್ರೀ, ಹೆಣ್ಮಕ್ಳಿಗೆ ಬಸ್ ಕೊಡ್ತೀವಿ, 2,000 ಕೊಡ್ತೀವಿ, ಉದ್ಯೋಗ ಕೊಡ್ತೀವಿ, ಎಂಪವರ್ ಮಾಡ್ತೀವಿ, ಶಕ್ತಿ ತುಂಬ್ತೀವಿ, ರಾಜಕೀಯದಲ್ಲಿ ಬರಬೇಕು ಅಂತ ಹೇಳ್ತಾ ಇದೀರ ಅಣ್ಣ. ಆದ್ರೆ ಅಧಿಕಾರ ಹಿಡಿದಿರುವಂತಹ ಹೆಣ್ಮಕ್ಳಿಗೆ ನಿಮ್ಮ ಪಕ್ಷದಿಂದ ಏನು ರಕ್ಷಣೆ ಸಿಗ್ತಾ ಇಲ್ಲ, ಬೆದರಿಕೆ ಹೋಗ್ತಾ ಇದೆ. ಮತ್ತೆ ಇಲ್ಲಿ ರಾಜಕೀಯ ಹೇಗೆ ಟ್ವಿಸ್ಟ್ ಮಾಡಿದಿರ ನೋಡಿ ಅಲ್ಲಿ ರೆಕಾರ್ಡ್ ಅಲ್ಲಿ. ಏನೋ ಒಂದು ಕೆಲಸ ಆಗ್ಬೇಕು, ಬ್ಯಾನರ್ ತೆಗ್ಸಿದ್ದಕ್ಕೆ ನಾಳೆ ಅವ್ರ ಯಾರು ಕೆಲಸ ಆಗಿಲ್ಲ ಅಂದ್ರು ಯಾರು ಕೆಲಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾಳೆ ಜನರನ್ನ ಕರ್ಕೊಂಡ್ ಬರ್ತೀನಿ, ಅಲ್ಲಿ ಕೂರಿಸ್ತೀನಿ, ಹಲವಾರು ಸಮಸ್ಯೆಗಳನ್ನ ಎತ್ತಾಕಿಸ್ತೀನಿ, ಚಪ್ಲಿಯಲ್ಲಿ ಓಡಿಸ್ತೀನಿ. ಯಾಕಣ್ಣ ನಿಮ್ದೇನಾ ಚಪ್ಲಿ ಇರೋದು? ಬೇರೆ ಯಾರು ಚಪ್ಲಿ ಹಾಕಲ್ವಾ? ಈಸಿನಾ? ಅಷ್ಟು ಈಸಿಯಾಗಿ ನಿಮ್ಮ ಬಾಯಿಂದ ಆಚೆ ಬರ್ತಾ ಇದೆ, ಏನು ವರ್ಡ್ಸ್ ಅಲ್ಲ. ಆದ್ರೆ
ಆದ್ರೆ ಏನು ಅಷ್ಟು ಬೇಗ ನಿಮ್ಮ ಬಾಯಿಗಳಲ್ಲಿ ಆ ವರ್ಡ್ಸ್ ಬರ್ತಾ ಇದಲ್ವಾ, ಅದೇ ಯೋಚನೆ ಮಾಡಿ ನಾವುಗಳೇನಾದ್ರೂ ತಿರುಗಿಸಿ ನೀವಂದಿರೋ ಮಾತನ್ನೇ ಸೂಳೆ ಅನ್ನೋ ವಿಚಾರವಾಗಿ ಅಲ್ಲಿ ಇನ್ನೊಂದು ಮಗ ಅಂತ ಆಡ್ ಮಾಡಿದ್ರೆ ಹೇಗಿರತ್ತೆ ಅಂತ. ಯಾರನ್ನಂದಂಗಣ ಅದು ಮಾತು ಬಂದ್ರೆ ನೀನ್ ನಮ್ಮನ್ನಂತ ಮಾತಾಡ್ತಾ ಇದೀಯಣ್ಣ, ನಿಮ್ಗೆ ಅಮ್ಮ ಇಲ್ವಾ ಅಣ್ಣ? ನಿಮ್ ಮನೆಯಲ್ಲಿರುವಂತ ಹೆಣ್ಮಕ್ಳನ್ನ ಹಂಗೆ ಬೈತೀಯ ಅಣ್ಣ ನೀನು? ನಾಗಲಕ್ಷ್ಮಿ ಚೌಧರಿ ಅವರೇ, ನಿಮ್ಮ ಪಕ್ಷದಲ್ಲಿರುವಂತಹ ಯಾರನ್ನೋ ಬೇಡ, ನಿಮ್ಮನ್ನೇ ಅದೇ ಪದ ಬಳಕೆ ಮಾಡಿದ್ರೆ ನೀವು ಅಧಿಕಾರದಲ್ಲಿದ್ದೀರಾ. ಹೆಣ್ಮಗು ಇವತ್ತು ಯಾರು ಬಯಸ್ಕೊಂಡಿದಾರ ಅವರು ಅಧಿಕಾರದಲ್ಲಿದ್ದಾರೆ, ಅವರು ಅದೇ ತರ ನಿಮ್ಮನ್ನ ಅದೇ ತರ ಬೈದ್ರೆ ನೀವು ಸುಮ್ನೆ ಇರ್ತೀರಾ? ನಿಮ್ಮನ್ನ ಬೈದಾಗ ನೀವು ಏನ್ ಆಕ್ಷನ್ ತಗೊಳ್ತಾ ಇದ್ರೋ, ಇವತ್ತು ಆ ನೀಚನನ್ನ ಯಾರ್ದೋ ಬಕೆಟ್ ಹಿಡ್ಕೊಂಡು ಯಾರ್ದೋ ಕಟ್ಔಟ್ಗಳು ಹಾಕೊಂಡು ಬದುಕೊಂಡು ಅವನ್ಗೆ ತಕ್ಕ ಪಾಠ ನೀವು ಕಲಿಸಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಬರ್ತೀವಿ ಹೋರಾಟ ಮಾಡೋದಕ್ಕೆ. ಆ ಹೆಣ್ಮಗ್ಳ ಪರವಾಗಿ ನಿಂತ್ಕೊಂಡು ಸಾಕು ಅವನ್ಗೆ ಬುದ್ಧಿ ಕಲಿಸೋವರೆಗೂ ನಾವಂತೂ ಖಂಡಿತ ಬಿಡೋದಿಲ್ಲ. ಹೆಣ್ಮಕ್ಳನ್ನ ಯಾರು ಚೀಪಾಗಿ ನೋಡ್ತಾರೋ ಅವರಂತೂ ಸರ್ವನಾಶ ಆಗ್ತಾರೆ. ಹೆಣ್ಮಕ್ಳನ್ನ ಯಾರು ದುರುಪಯೋಗ ಮಾಡ್ಕೊಳ್ತಾರೋ ಅವರಂತೂ ಸರ್ವನಾಶ ಆಗ್ತಾರೆ. ಹೆಣ್ಮಕ್ಳನ್ನ ಪೂಜೆ ಮಾಡುವಂತಹ ದೇಶದಲ್ಲಿ ಹೆಣ್ಮಕ್ಳನ್ನ ಸೂಳೆ ಅಂತ ಮಾತಾಡುವಂತಹ ನೀಚರು ಇದ್ದಾರೆ. ಆ ತರಕ್ಕೆ ಮಾಡ್ತೀರಾ ಅಂತಂದ್ರೆ ನಿಮ್ಮದೇ ಪಕ್ಷದಲ್ಲಿ ಎಷ್ಟೋ ಕಡೆಗಳಲ್ಲಿ ಎಷ್ಟೋ ಜನರು ಎಷ್ಟೋ ದೇವಸ್ಥಾನಗಳಿಗೆ ಸುತ್ತಿ ನನಗೆ ಶಕ್ತಿ ಕೊಡಮ್ಮ ಅಂತ ಹೇಳಿ ಶಕ್ತಿ ದೇವರುಗಳನ್ನ ಪೂಜೆ ಮಾಡ್ತಾರೆ. ಈ ತರಕ್ಕೆ ನಿನ್ನನ್ನು ಎನ್ಕರೇಜ್ ಮಾಡಿ ಇದರಲ್ಲಿ ನಿನ್ನ ಬಗ್ಗೆ ಏನಾದ್ರೂ ಆಕ್ಷನ್ ತಗೊಂಡಿಲ್ಲ ಅಂತಂದ್ರೆ ಹಾಗಾದ್ರೆ ಅವರು ದೇವಸ್ಥಾನಗಳು ಸುತ್ತದಾಗೆಲ್ಲ ನಾವು ಹೋಗಿ ಸುತ್ತಬಾರ್ದು ನೀನು ಅಂತ ನಾನು ಮಾತಾಡ್ತೀನಿ, ಯಾವುದೇ ರಾಜಕೀಯದವರಾಗ್ಲಿ. ಇವ್ ಶಕ್ತಿ ತುಂಬಕ್ ಮಾತ್ರ ಶಕ್ತಿ ದೇವರುಗಳು ಬೇಕು. ಆದ್ರೆ ಹೆಣ್ಮಕ್ಳನ್ನ ದುರುಪಯೋಗ ಮಾಡ್ಕೊಂಡು ಬದುಕೋದಿಕ್ಕೆ ಹೆಣ್ಮಕ್ಳೇ ಸಿಕ್ಕಿದ್ದಾರೆ ಇವ್ರುಗಳಿಗೆ ಕೆಟ್ಟ ಪದಗಳು. ಏನು ಇವ್ರು ಹೆಂಡತಿಯರ್ ನೋಡಿ, ಹೆಂಡತಿಯರ್ನು ಇವತ್ತು ಏನು ಮಾಡಬಾರ್ದಂತ ಹೇಳಿ ಸಂವಿಧಾನ ಇದೆ. ಅಂತದ್ದು ಹೆಂಡತಿಯರ್ಗೆ ಆತರ ಸಂವಿಧಾನ ಇರ್ಬೇಕಾದ್ರೆ ಕಂಡವ್ರ ಮನೆ ಹೆಣ್ಮಕ್ಳನ್ನ ಬಯೋದಿಕ್ಕೆ ಎಂತ ಸಂಸ್ಕಾರ ಇಟ್ಕೊಂಡ್ ಬೈತೀರಾ? ಎಂತ ಸಂವಿಧಾನದ ಅಡಿಯಲ್ಲಿ ಎಂತ ಸೆಕ್ಷನ್ ಇಟ್ಕೊಂಡ್ ಮಾತಾಡ್ತಾ ಇದ್ದೀರಾ ನೀವು? ಈ ಅಧಿಕಾರಿಗಳು ಈ ತರದ್ರಲ್ಲೆಲ್ಲ ಬುದ್ಧಿ ಕಲಿಬೇಕು. ಅಧಿಕಾರಿಗಳು ಯಾವತ್ತು ಬಕೆಟ್ ಹಿಡ್ಕೊಂಡು ಯಾವತ್ತು ಬೇರೆಯವ್ರಿಗೆ ಕೆಲಸ ಮಾಡಕ್ ಹೋಗ್ತಿರೋ ಇಂಥ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗತ್ತೆ. ಸ್ವಲ್ಪ ಸ್ವಾಭಿಮಾನ ಮರ್ಯಾದೆ ಇಟ್ಕೊಂಡು ಈ ದೇಶ ಹಾಳಾಗ್ತಾ ಇದೆ, ರಾಜ್ಯ ಹಾಳಾಗ್ತಾ ಇದೆ, ಮುಂದಿನ ಪೀಳಿಗೆ ಹಾಳಾಗ್ತಾ ಇದೆ, ಅವ್ರ ಭವಿಷ್ಯ ಹಾಳಾಗ್ತಾ ಇದೆ ಅಂತ ಯೋಚನೆ ಮಾಡ್ಕೊಂಡು ದಯವಿಟ್ಟು ಈ ತರದವರ ಜೊತೆ ಕೈ ಜೋಡಿಸೋದನ್ನ ಬಿಟ್ಟು ಒಳ್ಳೆಯವ್ರ ಪರವಾಗಿ ಒಳ್ಳೇದಕ್ಕೋಸ್ಕರ, ಈ ಸಮಾಜವನ್ನ ಉಳಿಸೋದಿಕ್ಕೋಸ್ಕರ, ಈ ದೇಶವನ್ನ ಉಳಿಸೋದಿಕ್ಕೋಸ್ಕರ, ಈ ರಾಜ್ಯವನ್ನ ಉಳಿಸೋದಿಕ್ಕೋಸ್ಕರ ಪ್ರತಿಯೊಬ್ಬ ಅಧಿಕಾರಿನೂ ಕೈ ಜೋಡಿಸ್ಬೇಕಾಗತ್ತೆ ಒಳ್ಳೆಯದ್ರ ಪರವಾಗಿ. ಆದ್ರೆ ಕೆಟ್ಟದ್ದು ಬಹಳಷ್ಟು ದಿನ ಇರಲ್ಲ. ಧರ್ಮವನ್ನೇ ರಕ್ಷಿಸುತ್ತೆ. ಧರ್ಮದ ಹಾದಿಯಲ್ಲಿ ಹೋದವರನ್ನೇ ರಕ್ಷಿಸತ್ತೆ. ಅದ ಕೆಲವಷ್ಟು ದಿನಗಳಲ್ಲಿ ಅಷ್ಟೇ ಕಷ್ಟಗಳಿರತ್ತೆ. ಆದ್ರೆ ಈ ತರ ನೀಚರು ಕಲಿಯುಗ ಅಂತ ಹೇಳಿ ಜನರು ಮೈಂಡ್ ಅಲ್ಲಿ ಏನು ರಿವೈಂಡ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇದಾರೆ. ಕಲಿಯುಗದಲ್ಲೂ ಧರ್ಮ ಇದೆ, ಕಲಿಯುಗದಲ್ಲೂ ಸತ್ಯ ಇದೆ. ಆದ್ರೆ ಅದರಲ್ಲಿ ಸತ್ಯವಂತರು, ನೀತಿವಂತರು, ಪ್ರಾಮಾಣಿಕರು ನಾನ್ ಯಾಕೆ ಮಾಡ್ಬೇಕು ಅಂತ ಹೇಳಿ ಅಧೈರ್ಯ ತೋರಿಸ್ಕೊಂಡು ನರಸತ್ತ ಪ್ರಜೆಗಳ ಹಾಗೆ ಬದುಕ್ತಾ ಇರುವ ಕಾರಣಕ್ಕಾಗಿ ಇವತ್ತು ಈ ತರಹದ ಪಾಪಿಗಳು ಎದ್ ನಿಂತ್ಕೊಂಡು ನೃತ್ಯ ಮಾಡ್ತಾ ಇದ್ದಾರೆ. ಆದ್ರೆ ಶಿವ ಕ್ಷಮಿಸ್ತಾನ? ಪ್ರಕೃತಿ ಕ್ಷಮಿಸತ್ತ ಇವರನ್ನ? ಕರ್ಮ ಬಿಡುತ್ತಾ ಇವರನ್ನ? ಒಂದಲ್ಲ ಒಂದ್ ದಿನ ನಾಶ ಆಗೋಗ್ತಾರೆ. ಸೊ ದಯವಿಟ್ಟು ಇದನ್ನ ಹೆಚ್ಚು ಶೇರ್ ಮಾಡಿ. ನಾಗಲಕ್ಷ್ಮಿ ಚೌಧರಿ ಅವ್ರಿಗೆ ರೀಚ್ ಆಗೋವರೆಗೂ ದಯವಿಟ್ಟು ಶೇರ್ ಮಾಡಿ. ಅವ್ರದೇ ಪಕ್ಷದ ಮುಖಂಡರ ಮೇಲೆ ಯಾವ ರೀತಿ ಇವಾಗಿನವರೆಗೂ ನಾವ್ ಏನ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದೀವೋ ಯಾವ್ದು ಅಂತೂ ಆಕ್ಷನ್ ತಗೊಂಡಿಲ್ಲ. ಆದ್ರೆ ಇದ್ರ ಬಗ್ಗೆ ಆದ್ರೂ ಸಣ್ಣದಲ್ವಾ, ಇದ್ರ ಬಗ್ಗೆ ಆದ್ರೂ ಆಕ್ಷನ್ ತಗೊಳ್ತಾರೇನೋ ನೋಡೋಣ. ಮತ್ತೊಂದು ಚಿಕ್ಕಬಳ್ಳಾಪುರದಿಂದಾನೇ ಇನ್ನೊಂದು ಹೆಣ್ಮಗು ಎಷ್ಟೋ ದಿನದಿಂದ ಒದ್ದಾಡ್ತಾ ಇದೆ. PDO ಎಕ್ಸಾಮ್ ಬರೆದು ಪಾಸ್ ಆಗಿ ಎಲ್ಲ ಎಬಿಲಿಟಿ ಪಡ್ಕೊಂಡು ಎಲ್ಲ ಬಂದ್ರೂ ಸಹ ಇಲ್ಲಿ ಬೇರೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಮೀನಾಕ್ಷಿ ಅನ್ನೋರ್ನ ಕರ್ಕೊಂಡು ಬಂದು ಕೂರ್ಸಿದ್ದಾರೆ ಅಂತ ಹೇಳಿ ಅದು ಲೈವ್ಗಳಾದ್ರೂ ಇದುವರೆಗೂ ಯಾರು ಆಕ್ಷನ್ ತಗೊಂಡಿಲ್ಲ. ಆ ತರದವ್ರಿಗೆ ಪ್ರಾಣ ಬೆದರಿಕೆ ಹಾಕುವಂತದ್ದು
ನೀವು ಶಾಶ್ವತ ಪ್ರಾಣ ಬೆದರಿಕೆ ಹಾಕುವಂತವ್ರಿಗೆ ಒಂದೇ ನಾನು ಕೇಳೋದು, ಪ್ರಾಣ ಬೆದರಿಕೆ ಹಾಕುವಂತವ್ರಿಗೆ ಒಂದೇ ಕೇಳ್ತಾ ಇದ್ದೀನಿ, ನೀವು ಶಾಶ್ವತವಾಗಿ 1000 ವರ್ಷ 2000 ವರ್ಷ ಭೂಮಿ ಮೇಲೆ ಇರ್ತೀರಾ? ಬೇರೆಯವ್ರನ್ನ ಯಾಕೆ ಸಾಯಿಸೋ ಮಟ್ಟ ಅಷ್ಟು ಚೀಪ್ ಆಗಿ ಹೆಂಗೆ ನೀವು ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ? ಯಾವುದೇ ಜೀವಿಗೂ ಇಲ್ಲದಿರ ಇರುವಂತಹ ಪರಿಜ್ಞಾನ, ಯೋಚನೆ ಮಾಡುವಂತಹ ಕೆಪಾಸಿಟಿ ಮನುಷ್ಯನ್ಗೆ ಮಾತ್ರ ದೇವರು ಪ್ರಕೃತಿ ಯಾಕೆ ಕೊಟ್ಟಿದೆ ಅಂತಂದ್ರೆ, ನಾವು ಒಂದು ವಿಭಿನ್ನವಾಗಿ ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಹುಟ್ಟಿರೋ ಕಾರಣಕ್ಕಾಗಿ ನಾವು ಯೋಚನೆ ಮಾಡುವಂತಹ ಕೆಪಾಸಿಟಿ ಇದೆ ಅಂತ ಹೇಳಿ ಹಲವಾರು ವಿಚಾರ ನಮ್ಮ ಪೂರ್ವಿಕರಿಂದ ಎಷ್ಟೋ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂತಹ ನಮ್ಮ ದೇಶ ಅವತ್ತಿಂದಾನು ಅವ್ರು ಏನೆಲ್ಲ ಡಿಸ್ಕವರ್ ಮಾಡಿದಾರೋ ಎಲ್ಲಾನು ಸಹ ನಮ್ಗೆ ಬೇಕಾಗಿರೋದೇನು ಅನ್ನುವಂತಹ ಸೆನ್ಸ್ ಮಾಡೋ ಆ ಒಂದು ಎಬಿಲಿಟಿ ಕೆಪಾಸಿಟಿ ಇರೋದಿಕ್ಕಷ್ಟೇನೆ ನಾವು ಮನುಷ್ಯರು ಅಂತ ಹೇಳಿ ಅನ್ಸ್ಕೊಳ್ತಾ ಇದೀವಿ. ಇಲ್ಲ ಅಂತಂದ್ರೆ ಬೀದಿಯಲ್ಲಿ ಹೋಗೋ ನಾಯಿಗೂ ನಮ್ಗೂ ಏನು ವ್ಯತ್ಯಾಸನೇ ಇಲ್ಲ. ಅಫ್ಕೋರ್ಸ್ ಇವತ್ ನಾಯಿಗಾದ್ರೂ ಒಂದ್ ಸ್ವಲ್ಪ ಊಟ ಹಾಕಿದ್ರೆ ಕೃತಜ್ಞತೆಯಿಂದ ಆ ಮನೆಯಲ್ಲಿ ಬಿದ್ದಿರೋದಾದ್ರೆ ಜನರಂತೂ ತುಂಬಾ ವರ್ಸ್ಟ್ ಆಗ್ಬಿಡ್ತಾ ಇದಾರೆ ನಿಮ್ಮಂತವ್ರ ಜೊತೆ ಸೇರ್ಕೊಂಡು. ಸೊ ಹಾಗಾಗಿ ನಾನು ಹೇಳೋದು ಇಷ್ಟೇ, ಎಲ್ಲಿ ಕೆಟ್ಟದ್ ನಡೀತಾ ಇದೆ, ಎಲ್ಲಿ ತಪ್ಪು ನಡೀತಾ ಇದೆ ಅಲ್ಲಿ ದಯವಿಟ್ಟು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ನಾಳೆ ದಿನ ಸಮಸ್ಯೆ ಪಕ್ಕದ ಮನೆಯಲ್ಲಿ ಇರ್ಬೋದು, ನಾಳೆ ನಮ್ಮ ಮನೆಗೂ ಬರತ್ತೆ. ಅವತ್ತಿನ ದಿನ ನಮ್ಗೆ ಸಹಾಯ ಮಾಡುವಂತವ್ರು ಯಾರು ಇರಲ್ಲ. ನಮ್ಗ್ ನಾವೇ ಸಹಾಯ ಮಾಡ್ಕೋಬೇಕು, ನಮ್ಗ್ ನಾವೇ ಕಾನೂನು ತಿಳ್ಕೋಬೇಕು, ನಮ್ಗ್ ನಾವೇನೆ ರಕ್ಷಣೆ ಮಾಡ್ಕೋಬೇಕು. ಆ ಮಟ್ಟಕ್ಕೆ ಇವತ್ತು ಸಮಾಜ ತಲುಪಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇವತ್ತೇನೆ ಏನು ಒಬ್ಬರನ್ನೊಬ್ಬರು ಸಾಯಿಸ್ಕೊಂಡು ಫ್ರಿಡ್ಜ್ ಗಳಲ್ಲಿ ಪೀಸಸ್ ಇಡುವಂತಹದ್ದು, ಸಾಂಬಾರ್ ಮಾಡಿ ಹಾಕುವಂತದ್ದು ಇದೆಲ್ಲ ನಡೀತಾ ಇದೆ. ಕೆಲವೊಬ್ಬರಾದ್ರೆ ನಾನು ವಿಲನ್ ಆಗೋದೇ ಒಂದು ಪ್ಯಾಷನ್, ನಾನು ವಿಲನ್ನೇ ಆಗ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ರೋಲ್ ಮಾಡೆಲ್ ಆಗಿ ಹೋಗ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಕಡಿವಾಣ ಹಾಕ್ಬೇಕು, ಇದನ್ನೆಲ್ಲ ಸ್ಟಾಪ್ ಮಾಡ್ಬೇಕಂತಂದ್ರೆ ಏನು ಮರೆಮಾಚಿರುವಂತಹ ಮೌಲ್ಯಗಳಿದಾವೋ ಆ ಮೌಲ್ಯಗಳನ್ನ ಇವತ್ತು ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಸ್ತಾ ಬರಬೇಕು. ಸಣ್ಣ ಮಕ್ಕಳಿಂದ ಪೋಷಕರು ಸಹ ಏನಿವತ್ತು ಫ್ಯಾಷನ್ ವೆಸ್ಟರ್ನ್ ಕಲ್ಚರ್ ಅಂತ ಹೇಳಿ ಅಡಿಕ್ಟ್ ಮಾಡಿಸ್ತಾ ಇದ್ದಾರೋ, ಮಕ್ಕಳನ್ನ ಇಷ್ಟಕ್ಕೂ ಸ್ವತಂತ್ರರಾಗಿ ಬೆಳೀರಿ ಅಂತ ಬಿಡ್ತಾ ಇದ್ದಾರೋ ಅದು ನಮ್ಮ ದೇಶಕ್ಕೆ ಹಾನಿಕಾರಕ. ಪ್ರತಿಯೊಂದು ಕುಟುಂಬದ ಪ್ರಜೆನೂ ಯೋಚನೆ ಮಾಡ್ಬೇಕು, ನಾಳೆ ನನ್ನ ಮಗ ಅಥವಾ ಮಗಳು ಬೆಳೆದಿದಾರಂತಂದ್ರೆ ಇದೇ ದೇಶದಲ್ಲಿ ನಾವಿದ್ರು ಇಲ್ಲ ಅಂತಂದ್ರು ಬೆಳಿಬೇಕು. ಅಂತ ಒಂದು ಸಂದರ್ಭದಲ್ಲಿ ನಾವಿದ್ರು ಇಲ್ಲ ಅಂತಂದ್ರು ಬದುಕುವಂತಹ ಮೈಂಡ್ ಸೆಟ್ ಅನ್ನ ಅವ್ರಿಗೆ ಬೆಳೆಸಬೇಕು, ಬದುಕುವಂತಹ ಧೈರ್ಯವನ್ನ ಮಕ್ಕಳಿಗೆ ಕೊಡ್ಬೇಕಂತ ಹೇಳಿ ದಯವಿಟ್ಟು ಪೋಷಕರು ಯೋಚನೆ ಮಾಡಿ. ಈ ಹಿಂದೆ ನಮ್ಗೆ ದೊಡ್ಡವ್ರು ಹೇಳ್ಕೊಡ್ತಾ ಇದ್ರು, ಕೆಟ್ಟ ಮಾತಾಡಬೇಡಿ, ಸುಳ್ಳು ಹೇಳ್ಬೇಡಿ, ಮೋಸ ಮಾಡಬೇಡಿ, ದರೋಡೆ ಮಾಡಬೇಡಿ, ಕೆಟ್ಟದ್ದು ಅನ್ಸದ್ ಏನು ಮಾಡಬೇಡಿ, ಸಮಾಜಕ್ಕೆ ಹಿತ ಆಗದಿರ ಇರುವಂತಹದ್ದು ಏನು ಮಾಡಬೇಡಿ ಅಂತ. ಆದ್ರೆ ಇವತ್ತು ನೀನ್ ಏನಾದ್ರೂ ಮಾಡಪ್ಪ, ನನ್ಗೆ ದುಡ್ಡು ಬೇಕು, ನೀನ್ ಏನಾದ್ರೂ ಮಾಡಪ್ಪ, ಪಕ್ಕದ ಮನೆಯವ್ರ ಮನೆ ಕಟ್ಕೊಂಡಿದಾರೆ ನಾನ್ ಮನೆ ಕಟ್ಕೋಬೇಕು ಅಂತ ಹೇಳಿ ಪ್ರೋತ್ಸಾಹ ಕೊಡ್ತಾ ಇರುವಂತದ್ದು. ಮತ್ತೆ ಮಕ್ಳಿಗೆ ಏನೇ ಮಾಡ್ಲಿ ನಗ್ನಗ್ತಾ ಸ್ವೀಕಾರ ಮಾಡ್ತಾ ಇದಾರೆ. ಅದು ಕೆಟ್ಟದ್ದಾಗ್ಲಿ ಒಳ್ಳೇದಾಗ್ಲಿ ಯೋಚನೆ ಮಾಡುವಂತಹ ಪೋಷಕರು ಮರೆ ಮಾಚ್ತಾ ಇದ್ದಾರೆ. ಸೊ ಇವತ್ತು ಅದು ಏನ್ ಕಳ್ಕೊಳ್ತಾ ಇದೀವಿ ಮೌಲ್ಯಗಳನ್ನ ದಯವಿಟ್ಟು ಕೈ ಮುಗ್ದು ರಿಕ್ವೆಸ್ಟ್ ಮಾಡ್ತಾ ಇದೀನಿ. ಪ್ರತಿ ಪೋಷಕರಲ್ಲೂ ಕೇಳ್ಕೊಳ್ತಾ ಇದೀನಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಗುಣಗಳನ್ನ ಅಳವಡಿಸಿ, ಇನ್ನೊಬ್ಬರಿಗೆ ಮರ್ಯಾದೆ ಕೊಡೋದನ್ನ ಕಲಿಸ್ಕೊಡಿ, ಪ್ರಾಣದ ಬೆಲೆ ಏನು ಅಂತ ಹೇಳ್ಕೊಡಿ, ಮೌಲ್ಯಗಳನ್ನ, ಸಂಸ್ಕಾರವನ್ನ, ಗೌರವ ಕೊಡೋದನ್ನ ದಯವಿಟ್ಟು ಹೇಳ್ಕೊಡಿ, ಒಳ್ಳೇದನ್ನ ಅಷ್ಟೇ ಹೇಳ್ಕೊಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನ ದಯವಿಟ್ಟು ಹೆಚ್ಚು ಶೇರ್ ಮಾಡಿ. ರಾಜೀವ್ ಗೌಡ ಅವರು, ಅಣ್ಣ ನೀವು ನನ್ಗೆ ಅಣ್ಣ ತರನೇ, ಆದ್ರೆ ನೀವು ಮಾತಾಡಿರೋದು ಸರಿ ಇಲ್ಲ ಅಣ್ಣ, ಹಾಗಾಗಿ ನಿಮ್ಮ ವಿರುದ್ಧವಾಗಿ ಹೋರಾಟ ಇದು ಮಾತಾಡ್ತಾ ಇದ್ದೀನಿ. ಮುಂದೆ ನಿಮ್ಮ ಪಕ್ಷದಲ್ಲೇನೆ ನಿಮ್ ಬಗ್ಗೆ ಏನು ಆಕ್ಷನ್ ತಗೊಂಡಿಲ್ಲ ಅಂತಂದ್ರೆ ನಾವಂತೂ ಸುಮ್ನೆ ಬಿಡೋದಿಲ್ಲ. ಯಾಕಂದ್ರೆ ಒಬ್ಬರಿಗಾಗಿರುವಂತಹದ್ದು ನಾಳೆ ದಿನ ನಮ್ಮನೆವರ್ಗುನು ಬರ್ಬೋದು. ಸೊ ಈ ತರಕ್ಕೆ ಯಾರಿಗೂ ಬಿಡಲ್ಲ. ಸಾಕಷ್ಟು ನಾವು ಬೆದರಿಕೆಗಳನ್ನ ನೋಡ್ತಾ ಇದೀವಿ, ನಾವು ಬೇರೆಯವರು ಮಾತಾಡಿರೋದನ್ನೆಲ್ಲ ನೋಡ್ತಾ, ಆದ್ರೂನು ಬ್ಯಾನರ್ ಗಳ ವಿಚಾರಕ್ಕೆ, ಕನಿಷ್ಠ ಒಂದು ಸಣ್ಣ ಮಟ್ಟದ ವಿಚಾರಕ್ಕೆ ಈ ತರ ಮಾತಾಡೋದು ಸರಿ ಇಲ್ಲ. ಅವರಿಂದ ನಿಮ್ಗೆ ಇನ್ನೊಂದು ಬ್ಯಾನರ್ ಅಳವಡಿಕೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಅವರಿಂದ ನಿಮ್ಗೆ ಏನ್ ಬಂದಿದೆ ಅಂತ ಫಸ್ಟ್ ಯೋಚನೆ ಮಾಡ್ಬೇಕು. ಅಷ್ಟು ಒಂದು ಬ್ಯಾನರ್ಗೋಸ್ಕರ ಇಷ್ಟು ಮಾತಾಡ್ತಾ ಇದಾರೆ ಅಂತಂದ್ರೆ ಅವರಿಂದ ನಿಮ್ಗೆ ಲಾಭ ಏನು? ಯಾರೋ ನೀವು ಲಾಭಗಳು ಮಾಡ್ಕೊಳ್ಳೋದಕ್ಕೆ ಮೂರನೇ ವ್ಯಕ್ತಿನ ಬಲಿ ಮಾಡೋದು, ಮೂರನೇ ವ್ಯಕ್ತಿಯ ಸ್ವಾಭಿಮಾನವನ್ನ ಕಳಿಯೋದು ದಯವಿಟ್ಟು ಬೇಕಾಗಿಲ್ಲ.